ಶ್ರೀಯುತ ಸುದರ್ಶನ್ ಅವರೇ ನಮಸ್ಕಾರ. ಆ, ನಾವು ಈಗ ಪಂಚಕೋಶಗಳ ಬಗ್ಗೆ ಎಲ್ಲ ಕೇಳಿದ್ವಿ. ಅದರಲ್ಲಿ ನಮಗೆ ಇದ್ದಂಥ ಜ್ಞಾನ ಅದು ಬೇರೆ ಬೇರೆ ಮುಖ ತಗೊಳ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಈಗ ಇಷ್ಟು ದಿವಸ ನಾವೇನು ಅನ್ಕೊಂಡ್ವಿ, ಅದನ್ನು ಕೇಳಿದ್ಮೇಲೆ ಬಾಹ್ಯ ಸುಖನೇ ಸುಖ ಅನ್ಕೊಂಡಿದ್ವಿ. ಇಲ್ಲ, ಒಳಗಿನ ಸುಖ ಅಂತ ಒಂದಿದೆ ಅಂದ್ರು. ಈ ಒಳಗಿನ ಸುಖ ಅಂತಂದ್ರೆ ಯಾವ್ದಪ್ಪ? ಮನಸ್ಸು ಅಂತ ಅನ್ಕೊಂಡಿದ್ವಿ. ಈಗ ಈ ಪಂಚಕೋಶಗಳ ಬಗ್ಗೆ ಎಲ್ಲ ಕೇಳಿದ್ಮೇಲೆ ಅಂತ ಇದಾರೆ ಅದು ಜೀವನ ತನಕ ಹೋಗುತ್ತೆ ಅಂತ. ಮತ್ತೆ ಮನಸ್ಸಿಗೂ ಕೂಡ ಬೇಕಾದಷ್ಟು ಪದರಗಳಿದೆ ಅಂತ. ಅಂದ್ರೆ ಅದು ಆ, ಅಹಂಕಾರ, ಚಿತ್ತ, ಚೇತನ, ಬುದ್ಧಿ ಅಂತೆಲ್ಲ ಬೇರೆ ಬೇರೆ ಪದರಗಳಿದೆ ಅಂತ. ಇದೆಲ್ಲ ಬರೀ ಶಾಸ್ತ್ರದ ಹಿನ್ನೆಲೆಯಲ್ಲೋ ಅಥವಾ ನಿಮ್ಮ ಮನಃಶಾಸ್ತ್ರದಲ್ಲಿ ಕೂಡ ಹೀಗೆ ಏನಾದರೂ ಮನಸ್ಸಿಗೆ ಬೇರೆ ಬೇರೆ ಆಯಾಮಗಳಿದೆಯೋ, ಅಥವಾ ಈ ಪಂಚಕೋಶಗಳನ್ನ ಆ, ಮನಃಶಾಸ್ತ್ರದಲ್ಲಿ ಹೇಗೆ ತಗೊಳ್ತಾರೆ ಅದರ ಕುರಿತಾಗಿ ಯಾವ್ದಾದ್ರು ಮಾಹಿತಿ ಅಥವಾ ನಮ್ಗೆ ಸ್ಪಷ್ಟತೆಯನ್ನು ಕೊಡ್ಬೇಕು. ಈಗ ಮನಸ್ಸು ಅಂದ್ರೆ ಏನು ಅನ್ನೋದ್ರ ಬಗ್ಗೆ ವಿವಾದ ಮೊದ್ಲಿಂದಲೂ ಇದೆ. ಅದರಲ್ಲಿ ಸುಮಾರು ಮತಗಳಿದೆ. ಬೇರೆ ಬೇರೆ ಸ್ಕೂಲ್ಸ್ ಆಫ್ ಥಾಟ್ ಸೈಕಾಲಜಿನಲ್ಲಿ ಮನಸ್ಸು ಅಂದ್ರೆ ಏನು ಅಂತ ವಿಮರ್ಶೆ ಮಾಡ್ತಾ ಬಂದಿದ್ದಾರೆ. ಕೆಲವ್ರ ಪ್ರಕಾರ ಮನಸ್ಸು ಅಂತ ಒಂದು ಪ್ರತ್ಯೇಕ ಇಂದ್ರಿಯ ಇಲ್ಲವೇ ಇಲ್ಲ, ನಮ್ಮ ಮೆದುಳಿನ ಕ್ರಿಯೆಯನ್ನೇ ಮನಸ್ಸು ಅಂತ ಕರೀತಾರೆ ಅನ್ನೋದು ಒಂದು ವಾದ. ಇನ್ನೊಂದು ವಾದ, ಮನಸ್ಸು ಅಂತ ಒಂದಿದೆ, ಅದು ನಮ್ಮ ದೇಹದ ಎಲ್ಲ ಅವಯವಗಳಲ್ಲೂ, ಎಲ್ಲ ಕಣಗಳಲ್ಲೂ, ಎವ್ರಿ ಸೆಲ್ ಹ್ಯಾಸ್ ಇಟ್ಸ್ ಓನ್ ಕಾನ್ಷಿಯಸ್ನೆಸ್ ಅಂತ ಹೇಳ್ತಾರೆ. ಇನ್ನು ಕೆಲವ್ರ ಪ್ರಕಾರ ಮನಸ್ಸು ಅನ್ನೋದೊಂದು ಪ್ರತ್ಯೇಕ, ಅದು ಅದನ್ನ ಅರ್ಥ ಮಾಡ್ಕೊಳ್ಳೋ ವಿಧಾನನೇ ಬೇರೆ ಅಂತ ಇನ್ನು ಕೆಲವು ಸ್ಕೂಲ್ಸ್ ಆಫ್ ಥಾಟ್ ಹೇಳುತ್ತೆ. ಈಗ ನಮ್ಗೆ ಮುಖ್ಯವಾಗಿ ಬೇಕಾಗಿರೋದು ಏನು ಅಂತಂದ್ರೆ, ಎಲ್ಲರ ಒಂದು ಕಾಮನ್ ಫ್ಯಾಕ್ಟರ್ ಏನು ಅಂತಂದ್ರೆ, ಈ ದೇಹನೇ ಮನಸ್ಸು ಅಂತ ಹೇಳೋರು, ಅಥವಾ ದೇಹದ ತುಂಬಾ ಅದು ಮೆದುಳೇ ಮನಸ್ಸು ಅಂತ ಹೇಳೋರು, ಅಥವಾ ದೇಹದ ತುಂಬಾ ಮನಸ್ಸಿದೆ ಅಂತ ಹೇಳೋರು, ಅಥವಾ ಮನಸ್ಸು ಒಂದು ಪ್ರತ್ಯೇಕ ಅವಯವ ಅಂತ ಹೇಳೋರು. ಈ ಮೂರೂ ಜನರ ಒಂದು ಕಾಮನ್ ಫ್ಯಾಕ್ಟರ್ ಏನು ಅಂತಂದ್ರೆ, ಇದು ಮನುಷ್ಯನ ಬಿಹೇವಿಯರ್ನ, ಅವರ ನಡವಳಿಕೆಗಳನ್ನ ನಿಯಂತ್ರಣ ಮಾಡುವಂತ ಒಂದು ಕೆಲಸ ಅಂತ ಒಪ್ತಾರೆ. ಸೊ ಮನುಷ್ಯನ ಕೆಲಸಗಳನ್ನ ನಿಯಂತ್ರಣೆ ಮಾಡುತ್ತೆ ಅಂತ ಹೇಳೋದಾದ್ರೆ ಅದರಲ್ಲಿ ಸುಮಾರು ವಿಚಾರ ಬರುತ್ತೆ. ನಾವ್ ಏನೇನು ಚಿಕ್ಕ ಪುಟ್ಟ ಕೆಲಸ ಮಾಡ್ತೀವಿ, ಈಗ ಅಡ್ಗೆ ಮಾಡೋದು, ಅಥವಾ ಗಾಡಿ ಓಡಿಸೋದು, ಅಥವಾ ಕಾಲೇಜಿಗೆ ಹೋಗೋದು, ಸ್ಕೂಲಿಗೆ ಹೋಗೋದು, ಈ ತರದ್ ಬೇರೆ ಬೇರೆ ಏನು ದಿನನಿತ್ಯದ ಕಾರ್ಯಕ್ರಮ ಇರುತ್ತೆ, ಅಥವಾ ಇನ್ಯಾವುದಾದ್ರೂ ಕೆಲಸ ಸ್ವಲ್ಪ ಹೆಚ್ಚು ಪ್ರಯತ್ನ ಪೂರ್ವಕವಾಗಿ ಮಾಡುವಂಥದ್ದು, ಪುಸ್ತಕ ಓದೋದು, ಅಥವಾ ಯಾವುದು ಆಟ ಆಡೋದು, ಚಿತ್ರಕಲೆ ಬಿಡಿಸೋದು, ಈ ಥರದ್ದಾಗಿರ್ಬಹುದು. ಅಥವಾ ಅದಕ್ಕೂ ಮೇಲ್ಪಟ್ಟು ಧ್ಯಾನಾವಸ್ಥೆಗೆ ಹೋಗೋದು, ಹೆಚ್ಚಿನ ವಿಚಾರಗಳನ್ನ ವಿಮರ್ಶೆ ಮಾಡೋದು, ಮನನ ಧ್ಯಾನ ಮಾಡೋದು ಅಂತೆಲ್ಲ ಹೇಳ್ತೀವಲ್ಲ, ಈ ತರ ಕ್ರಿಯೆಗಳು. ಸೊ ಮನಸ್ಸನ್ನ ಈ ಎಲ್ಲ ಲೆವೆಲ್ನಲ್ಲಿ ಕೂಡ ಅಧ್ಯಯನ ಮಾಡಿದ್ದುಂಟು. ಈ ಎಲ್ಲದಕ್ಕೂ ಕೂಡ ಬಯೋಲಾಜಿಕಲ್ ಲಿಂಕ್ ಕೂಡ ಹೇಳ್ತಾರೆ. ಈಗ ಚಿಕ್ಕ ಪುಟ್ಟ ದಿನನಿತ್ಯದ ಕೆಲಸ ಮಾಡ್ತೀವಲ್ಲ, ಅದೆಲ್ಲ ನಮ್ಮ ಬೇಸಿಕ್ ಬ್ರೈನ್ ಸ್ಟ್ರಕ್ಚರ್ ಇಂದಾನೇ ಮಾಡಬಹುದು. ಅದನ್ನ ಸ್ಪೈನಲ್ ಕಾರ್ಡ್ ಮತ್ತೆ ಮಿಕ್ಕ ಫೋರ್ ಬ್ರೈನ್ ಅಂತ ಏನ್ ಕರೀತಾರೆ, ಆ ಅವಯವಗಳಿಂದಲೇ ನಡೆಸುವಂತ ಕೆಲಸ ಅದು. ಅದಕ್ಕೇನು ಹೆಚ್ಚಿನ ಪ್ರಯತ್ನ ಬೇಕಾಗಿಲ್ಲ, ಹೆಚ್ಚಿನ ಸಲಕರಣೆಗಳು ಬೇಕಾಗಿಲ್ಲ. ಬುದ್ಧಿ ಆಗಿರ್ಬೋದು ಅಥವಾ ಭಾವನೆಗಳಾಗಿರ್ಬೋದು, ಇದ್ಯಾವುದು ಬೇಕಾಗಿಲ್ಲ. ಆದ್ರೆ ಯಾವಾಗ ನಾವು ಸ್ವಲ್ಪ ಪ್ರಯತ್ನ ಪೂರ್ವಕವಾದ ಕೆಲಸ ಮಾಡ್ಬೇಕಾಗತ್ತೆ, ನಾನು ಆಗ್ಲೇ ಹೇಳಿದಾಗೆ ಕಲೆ ಬಿಡಿಸೋದು, ಚಿತ್ರಕಲೆ ಆಗಿರ್ಬೋದು, ಅಥವಾ ಸಂಗೀತ, ಇಂಥದಕ್ಕೆಲ್ಲ ಹೆಚ್ಚಿನ ಒಂದು ಪರಿಶ್ರಮ ಬೇಕು. ಈಗ ಪ್ರಶ್ನೆ ಏನು ಅಂತಂದ್ರೆ, ಇದು ಎಲ್ಲಿಂದ ಬರ್ತಾ ಇದೆ ಅಂತ. ಈ ಪರಿಶ್ರಮ ಎಲ್ಲಿಂದ ಬರ್ತಾ ಇದೆ? ಇದು ಕೇವಲ ಮೆದುಳಿನ ಕ್ರಿಯೆ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಮೆದುಳಿನ ಕ್ರಿಯೆನೇ ಆಗಿದ್ದಿದ್ರೆ ಎಲ್ರಿಗೂ ಹೇಗೆ ಎದೆ ಬಡಿತಾ ಇದೆಯೋ ಹಾಗೆ ಮೆದುಳು ಎಲ್ರಿಗೂ ಒಂದೇ ತರ ಇದೆ, ಮತ್ತೆ ಎಲ್ರ ಕ್ರಿಯೆನೂ ಒಂದೇ ಆಗಿರ್ಬೇಕಾಗಿತ್ತು. ಈಗ ಎದೆ ಬಡಿತ ಹೇಗೆ ಒಂದೇ ತರ ಆಗತ್ತೋ ಅದೇ ತರ ಮೆದುಳಿನ ಕ್ರಿಯೆನೂ ಒಂದೇ ತರ ಆಗ್ಬೇಕಾಗಿತ್ತು. ಆದ್ರೆ ಹಾಗಾಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ ಅಂದ್ರೆ ಅಲ್ಲಿ ಏನೋ ಒಂದು ವಿಶೇಷ ಪ್ರಯತ್ನ ಇದೆ ಅಂತ ಹೇಳಿ. ಹಾಗಾಗಿ ಸೈಕಾಲಜಿಯಲ್ಲೂ ಕೂಡ ಈ ಈ ದೇಹಾತಿರಿಕ್ತವಾದದ್ದು ಒಂದು ಇದೆ ಅಂತ ಹೇಳ್ತಾರೆ. ಅದನ್ನ ಏನು ಅಂತ ಬಾಯ್ ತೆಗ್ದು ಹೇಳಲಾರು, ಯಾಕೆಂದ್ರೆ ಅವ್ರಿಗೆ ಅದೇನು ಅಂತ ಹೇಳೋಷ್ಟು ಎವಿಡೆನ್ಸ್ ಇಲ್ಲ, ಅಥವಾ ಅದಕ್ಕೆ ಸಾಧನೆ ಮಾಡುವಂಥದ್ದೇನು ಸಿಕ್ಕಿಲ್ಲ ಅಂತ ಹೇಳ್ಬಹುದು. ಆದ್ರೆ ಈ ಮೆದುಳಿಗೂ ಮೀರಿದ ಒಂದು ಕ್ರಿಯೆ ಇದೆ ಅಂತ, ಅದನ್ನ ಕಾಗ್ನಿಷನ್ ಅಂತ ಕರೀತಾರೆ. ಸೊ ಕಾಗ್ನಿಟಿವ್ ಎಬಿಲಿಟೀಸ್ ಅಂದ್ರೆ ಏನು ಅಂದ್ರೆ, ನಾವು ಯಾವುದನ್ನ ಬುದ್ಧಿಪೂರ್ವಕವಾಗಿ ಕೆಲಸ ಮಾಡ್ತೀವಿ ಅದೆಲ್ಲ ಕಾಗ್ನಿಟಿವ್ ಎಬಿಲಿಟೀಸ್. ಇಂಟೆಲಿಜೆನ್ಸ್ ಆಗಿರಬಹುದು, ಕಾನ್ಸಂಟ್ರೇಷನ್, ಪ್ರಿಟೆನ್ಷನ್, ಜಡ್ಜ್ಮೆಂಟ್, ಈ ಥರದ್ದನ್ನೆಲ್ಲ ಕಾಗ್ನಿಟಿವ್ ಎಬಿಲಿಟೀಸ್ ಅಂತ ಕರೀತಾರೆ.
ಇದು ಪ್ರಾಣಿಗಳಲ್ಲಿ ಇಲ್ಲದೆ ಮನುಷ್ಯರಲ್ಲಿ ಹೆಚ್ಚಿನ ಅಂಶ ಇರುವಂಥದ್ದು. ಪ್ರಾಣಿಗಳಲ್ಲೆಲ್ಲ ಒಂದು ಚೂರು ಚೂರು ಕಾಣಿಸ್ಬಹುದು ನಮಗೆ. ಈಗ ನಾಯಿ ಅಥವಾ ಕೋತಿ, ಚಿಂಪ್ಯಾನ್ಸಿ ಇಂಥವುಗಳಲ್ಲಿ ಸ್ವಲ್ಪ ಹೆಚ್ಚಿನ ಮಟ್ಟದ ಥಿಂಕಿಂಗ್, ಪ್ಲಾನಿಂಗ್ ಇದ್ರೂ ಕೂಡ ಮನುಷ್ಯರಲ್ಲಿ ಅತಿ ಕಾಂಪ್ಲೆಕ್ಸ್ ಆಗಿರುವಂತಹ ಥಾಟ್ ಪ್ರೋಸೆಸ್ಗಳು, ಕಾಂಪ್ಲೆಕ್ಸ್ ಆಗಿರುವಂತಹ ಕಾಗ್ನಿಟಿವ್ ಎಬಿಲಿಟೀಸ್ಗಳು ಕಾಣ್ತಾ ಇದೆ. ಸೊ ಈ ಪ್ರಯತ್ನ ಅದು ಮನುಷ್ಯರ ಮನಸ್ಸಿನಿಂದ ಅಥವಾ ನಾವಿವತ್ತು ಶಾಸ್ತ್ರದಲ್ಲಿ ಏನು 5 ಪದರಗಳು ಅಂತ ಹೇಳ್ತೀವಲ್ಲ, ಚಿತ್ತ, ಚೇತನ, ಅಹಂಕಾರ ಅಂತೆಲ್ಲ ಹೇಳ್ತೀವಲ್ಲ, ಅದನ್ನ ನಾವು ಗುರುತಿಸ್ಬೋದು. ಅದರಿಂದ ಇವತ್ತು ನಾವು ಯಾವುದನ್ನ ಕಾಗ್ನಿಟಿವ್ ಎಬಿಲಿಟೀಸ್ ಅಂತ ಕರಿತೀವಿ, ಅದು ಶಾಸ್ತ್ರದಲ್ಲಿ ಹೇಳುವಂತಹ ಈ ಮನೋಮಯ ಕೋಶ ಮತ್ತು ವಿಜ್ಞಾನಮಯ ಕೋಶಗಳಿಗೆ ಹೊಂದಿಸಬಹುದು. ಇದಲ್ಲದೆ ನಮ್ಮ ಹತ್ರ ಇನ್ನು ಹೈಯರ್ ಆರ್ಡರ್ ಥಿಂಕಿಂಗ್ ಅಥವಾ ಹೈಯರ್ ಕಾಗ್ನಿಷನ್, ಹೈಯರ್ ಕಾನ್ಷಿಯಸ್ನೆಸ್ ಅನ್ನೋದು ಕೂಡ ಮನುಷ್ಯರಲ್ಲಿ ಕಂಡಿದೆ. ಈ ಹೈಯರ್ ಕಾನ್ಷಿಯಸ್ನೆಸ್ ಅಂದ್ರೆ ಏನು ಅಂತ ವಿಚಾರ ಮಾಡುವಾಗ ಅದ್ರ ಬಗ್ಗೆ ಇತ್ತೀಚೆಗೆ ಸಾಕಷ್ಟು ವಿಮರ್ಶೆಗಳು ನಡೆದಿದೆ. ಹೈಯರ್ ಕಾನ್ಷಿಯಸ್ನೆಸ್ ಅಲ್ಲಿ ಕೇವಲ ಯೋಚನೆ ಮಾಡೋದಲ್ಲ, ಆದ್ರೆ ಯೋಚನೆಯ ಬಗ್ಗೆ ಯೋಚನೆ ಮಾಡೋದು. ಅನುವ್ಯವಸಾಯ ಅಂತೆಲ್ಲ ಹೇಳ್ತೀವಲ್ಲ, ಜ್ಞಾನದ ಜ್ಞಾನ. ಮತ್ತೆ ನನಗೆ ಯಾವುದೋ ಒಂದು ಭಾವನೆ ಬರ್ತಾ ಇದ್ರೆ, ಈಗ ದುಃಖ ಆಗ್ತಾ ಇದೆ, ಈ ದುಃಖ ಯಾವ ಮಟ್ಟದ ದುಃಖ, ಎಷ್ಟು ದುಃಖ ಆಗ್ತಾ ಇದೆ ಅಂತ ಅದನ್ನ ವಿಮರ್ಶೆ ಮಾಡೋ ಶಕ್ತಿ. ಎಲ್ಲೋ ಭಯ ಆಗ್ತಾ ಇದ್ರೆ ಈ ಭಯ ಯಾಕೆ, ಎಲ್ಲಿಂದ ಆಯ್ತು ಅಂತ ವಿಮರ್ಶೆ ಮಾಡೋ ಶಕ್ತಿ, ಭಾವನೆಗಳನ್ನ ವಿಮರ್ಶೆ ಮಾಡೋ ಶಕ್ತಿ. ಆಮೇಲಿಂದ ಯಾವುದೋ ಒಂದು ಅನುಭವ ಬಂದಿದ್ರೆ ಅಥವಾ ಅದು ಕನಸು ಕಂಡಿರ್ತೀವಿ, ಈ ಕನಸನ್ನ ನನ್ನದೇ ಆದ ರೀತಿಯಲ್ಲಿ ಅದನ್ನ ಮತ್ತೆ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿಕ್ಕೆ ಶುರು ಮಾಡ್ತೀವಿ. ಕನಸಲ್ಲಿ ಯಾರೋ ಬಂದ ನನ್ನ ಹೊಡೆದ ಹೋದ ಅಂತ ಇಷ್ಟ ಇದ್ರೆ, ನಾನು ಮಾರನೇ ದಿವಸ ಬಂದು ನಿಮಗೆ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಅದಕ್ಕೆ ಇನ್ನೊಂದು ಚೂರು ಸೇರಿಸಿ ಅದನ್ನ ಚೂರು ರಸವತ್ತಾಗಿ ಮಾಡ್ತೀವಲ್ಲ. ಸೊ ಇದೆಲ್ಲ ನಾವು ಹೈಯರ್ ಆರ್ಡರ್ ಥಿಂಕಿಂಗ್, ಹೈಯರ್ ಆರ್ಡರ್ ಕಾಗ್ನಿಷನ್ಸ್ ಅಂತ ಕರೀತಾರೆ. ಅಂದ್ರೆ ಎಷ್ಟು ಹೆಚ್ಚು ಬೌದ್ಧಿಕ ಪರಿಶ್ರಮ ಇದೆಯೋ ಅಷ್ಟು ಹೌದು, ಉನ್ನತ ದರ್ಜೆಯ ಕಾಗ್ನಿಷನ್. ಹೌದು, ಕಾಗ್ನಿಷನ್ ಆಗುತ್ತೆ. ಇದನ್ನ ಮೆಟಾ ಕಾಗ್ನಿಷನ್ ಅಂತ ಕೂಡ ಕರೀತಾರೆ. ಕಾಗ್ನಿಷನ್ನ ಕಾಗ್ನಿಷನ್, ಯೋಚನೆಯ ಜ್ಞಾನದ ಜ್ಞಾನ. ಈ ಅನುಭವ ಇದೆಯಲ್ಲ, ಇದು ಕೂಡ ಮನುಷ್ಯರಲ್ಲಿ ವಿಶೇಷವಾಗಿ ಕಾಣುತ್ತೆ. ಅಷ್ಟೇ ಅಲ್ಲದೆ ಎಲ್ಲರಲ್ಲೂ ಈ ಜ್ಞಾನ, ಈ ಎಬಿಲಿಟಿ ಇರೋದಿಲ್ಲ. ಸೊ ನಮ್ಮ ಬೌದ್ಧಿಕ ಬೆಳವಣಿಗೆ ಮತ್ತು ಎವಲ್ಯೂಷನರಿ ಪ್ರೋಸೆಸ್ ಅಲ್ಲಿ ನೋಡೋದಾದ್ರೆ, ಹೆಚ್ಚು ಕಾಂಪ್ಲೆಕ್ಸಿಟೀಸ್ ಥಾಟ್ ಪ್ರೋಸೆಸ್ ಅಲ್ಲಿ, ನಮ್ಮ ಕಾಗ್ನಿಟಿವ್ ಎಬಿಲಿಟೀಸ್ ಅಲ್ಲಿ ಎಷ್ಟು ಕಾಂಪ್ಲೆಕ್ಸಿಟೀಸ್ ಜಾಸ್ತಿ ಆಗ್ತಾ ಹೋಗುತ್ತೆ, ಅಷ್ಟು ಈ ಎಲ್ಲ ಎಬಿಲಿಟೀಸ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಎಲ್ಲ ಆಯಾಮದಲ್ಲಿ ನೋಡೋದಾದ್ರೆ ಅವಾಗ ಈ ಪಂಚಕೋಶಗಳಿಗೂ ಮತ್ತು ಇವತ್ತಿನ ಸೈಕಲಾಜಿಕಲ್ ಅಥವಾ ಕಾಗ್ನಿಟಿವ್ ಸೈನ್ಸ್ ನ ದೃಷ್ಟಿಯಲ್ಲಿ ನೋಡುವಾಗ ಪಂಚಕೋಶಗಳಿಗೆ ಅದನ್ನ ನಾವು ಕಂಪೇರ್ ಮಾಡಿ ಹೇಳಲಿಕ್ಕೆ ಬರುತ್ತೆ. ಸೊ ಸಾಮಾನ್ಯ ಪ್ರಜ್ಞೆ ಅನ್ನೋದನ್ನ ಜನರಲ್ ಕಾನ್ಷಿಯಸ್ನೆಸ್ ಅಂತ ಕರಿಬಹುದು. ಕಾಗ್ನಿಟಿವ್ ಎಬಿಲಿಟೀಸ್ ಮನುಷ್ಯರಲ್ಲಿ ಮಾತ್ರ ಇರುವಂತಹ ಒಂದು ವಿಶೇಷ ಗುಣ. ಕಾಗ್ನಿಟಿವ್ ಎಬಿಲಿಟೀಸ್ಗೂ ಮೀರಿದಂಥದ್ದು ಹೈಯರ್ ಕಾಗ್ನಿಟಿವ್ ಎಬಿಲಿಟೀಸ್ ಅಥವಾ ಮೆಟಾ ಕಾಗ್ನಿಟಿವ್ ಎಬಿಲಿಟೀಸ್. ಈ ಮೆಟಾ ಕಾಗ್ನಿಟಿವ್ ಎಬಿಲಿಟೀಸ್ ಅನ್ನೋದು ಸಾಮಾನ್ಯವಾಗಿ ಎಲ್ಲರಲ್ಲೂ ಕಾಣೋದಿಲ್ಲ, ಕೆಲವರಿಗೆ ಮಾತ್ರ ವಿಶೇಷವಾಗಿ ಕಾಣುತ್ತೆ. ಮತ್ತು ಯಾರು ಹೆಚ್ಚು ಪ್ರಯತ್ನ ಪಡ್ತಾರೆ ಅವರಿಗೆ ಈ ಹೈಯರ್ ಆರ್ಡರ್ ಕಾಗ್ನಿಷನ್ ಅಥವಾ ಹೈಯರ್ ಆರ್ಡರ್ ಥಿಂಕಿಂಗ್ ಇದೆಲ್ಲವೂ ಕಾಣ್ತಾ ಹೋಗುತ್ತೆ. ಇನ್ನ ವಿಶೇಷ ಅಂದ್ರೆ ಯಾರಿಗೆ ಮಾನಸಿಕ ಸಮಸ್ಯೆಗಳು ಉಂಟಾಗುತ್ತೆ ಅವರಿಗೆ ಹೈಯರ್ ಆರ್ಡರ್ ಕಾಗ್ನಿಷನ್ ಕಡಿಮೆನೂ ಆಗಬಹುದು. ಅಂದ್ರೆ ಒಂದು ಲೆವೆಲಲ್ಲಿ ಇರುತ್ತೆ ಕೆಲವರಿಗೆ, ಸ್ವಲ್ಪ ದಿವಸ ಆದ್ಮೇಲೆ ಅದು ಕಡಿಮೆನೂ ಆಗ್ಬಿಡುತ್ತೆ. ಹಾಗಾಗಿ ಇದು ದೇಹಕ್ಕಿಂತಲೂ ಮೀರಿದ್ದು ಇನ್ನೇನೋ ಒಂದು ವಿಶೇಷ ಇದೆ ಅಂತ ಹೇಳ್ದಂಗೆ ಆಯ್ತು. ಅದು ನಾವು ಶಾಸ್ತ್ರದಲ್ಲಿ ಹೇಳೋ ತರ ಜೀವನ ತನಕ ಅದನ್ನ ತಗೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಆದ್ರೆ ನಾವ್ ಯಾವುದು ಮೆದುಳು ಅಥವಾ ಮೆದುಳಿನ ಕ್ರಿಯೆ ಅಂತ ಆ ಲೆವೆಲಲ್ಲೇ ಯೋಚನೆ ಮಾಡ್ತೀವಿ, ಅದಕ್ಕೂ ಮೀರಿದ್ದು ಒಂದು ಎಬಿಲಿಟಿ ಮನುಷ್ಯನಿಗಿದೆ. ಆದ್ರಿಂದ ಅದನ್ನ ನಾವು ಜೀವಂತ ಕರಿಬಹುದು ಅಂತ ಅಲ್ಲಿ ತನಕ ನಾವು ಅದನ್ನ ಹೇಳ್ಬೋದು. ಈ ಕವಿಗಳು ಇಂಥದ್ದೆಲ್ಲ ವಿಷಯಗಳು ಬಂದಾಗ ಅವ್ನು ಸ್ವಲ್ಪ ಹೆಚ್ಚಿನದೇ ಯೋಚನೆ ಮಾಡಿರ್ತಾನೆ, ತುಂಬಾ ಚಂದ ಮಾಡಿ ಹೇಳಲಿಕ್ಕೆ ಸಾಧ್ಯವಿದೆ. ಈಗ ರವಿ ಕಾಣದನ್ ಕವಿ ಕಂಡ ಅಂದ್ರೆ ಅವನಿಗೆ ಈ ಮೆಟಾ ಅಂತ ಯಾವ ನೆಕ್ಸ್ಟ್ ಲೆವೆಲ್ ಇದೆ, ಈ ಲೆವೆಲ್ ನಲ್ಲಿ ಯೋಚನೆ ಮಾಡ್ತಾರೆ ಅನ್ನೋ ತರ. ಹೌದು ಹೌದು, ಅದಕ್ಕೆ ಎಲ್ರಿಗೂ ಆ ಸಾಮರ್ಥ್ಯ ಬರೋದಿಲ್ಲ. ಕವಿ ಆಗಿರಬಹುದು, ಒಬ್ಬ ವಿಜ್ಞಾನಿ ಆಗಿರಬಹುದು, ಅಥವಾ ಒಬ್ಬ ಮ್ಯಾಥಮೆಟಿಷಿಯನ್, ಯಾರೇ ಆಗಿರಬಹುದು, ತಮ್ಮ ಸಾಮಾನ್ಯ ಜನರಿಗಿಂತಲೂ ಹೆಚ್ಚಿನದನ್ನ ಯಾವ ಮನುಷ್ಯ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ತಾನೆ, ಆಗ ಅದು ಮೆಟಾ ಕಾಗ್ನಿಟಿವ್ ಎಬಿಲಿಟೀಸ್ ಅಂತ ಕರೆಸ್ಕೊಳ್ಳುತ್ತೆ. ಈ ಮೆಟಾ ಕಾಗ್ನಿಟಿವ್ ಎಬಿಲಿಟೀಸು
ಕೇವಲ ಜೆನೆಟಿಕ್ಸ್ ಇಂದನೂ ಬರೋದಲ್ಲ, ಕೇವಲ ಪರಿಸರದಿಂದಲೂ ಬರೋದಲ್ಲ. ಈ ಎರಡೂ ಸೇರ್ಕೊಂಡು ಮತ್ತು ಒಳಗೆ ಮನುಷ್ಯನ ಪ್ರಯತ್ನ ಏನಿದೆ, ಆ ಜೀವದ ಪ್ರಯತ್ನ ಅಂತ ನಾವೇನ್ ಹೇಳ್ತೀವಿ, ಇದೆಲ್ಲ ಸೇರ್ಕೊಂಡು ಅದು ಹೊರ ಹೊಮ್ಮತ್ತೆ. ಈ ಹೈಯರ್ ಆರ್ಡರ್ ಕಾಗ್ನಿಷನ್ ಬಗ್ಗೆ ನಾವು ತಿಳ್ಕೊಳ್ಬೇಕಾಗಿದ್ದು ಇನ್ನೊಂದು ವಿಚಾರ ಏನಂತಂದ್ರೆ, ನಾನು ಆಗ್ಲೇ ಹೇಳಿದ ಹಾಗೆ ಸಾಮಾನ್ಯವಾಗಿ ಮನುಷ್ಯರಲ್ಲಿ ಹೆಚ್ಚಿನ ಪ್ರಯತ್ನ ಕಂಡಾಗ ಇದು ಹೊರಹೊಮ್ಮತ್ತೆ ಅಂತ ಹೇಳಿದ್ವಲ್ಲ. ಎಷ್ಟೋ ಸಂದರ್ಭಗಳಲ್ಲಿ ಚೆನ್ನಾಗಿರುವಂಥ ವ್ಯಕ್ತಿ, ಈಗ ಒಳ್ಳೆ ಕವಿಯಾಗಿರ್ತಾರೆ, ತುಂಬಾ ಕೆಲಸಗಳನ್ನು ಮಾಡಿರ್ತಾರೆ, ಆದ್ರೆ ಕೆಲವೊಂದು ಮಾನಸಿಕ ಸಮಸ್ಯೆಗಳಿಂದಾಗಿ ಆ ಹೈಯರ್ ಆರ್ಡರ್ ಕಾಗ್ನಿಷನ್ ಕಡಿಮೆನೂ ಆಗೋದಿದೆ. ಅಂಥದ್ದು ಸುಮಾರು ಉದಾಹರಣೆಗಳು ಹೇಳಬಹುದು. ಒಂದು ನಮ್ಮ ಮಾನಸಿಕ ರೋಗಗಳಿಗೆ ತುತ್ತಾಗಿರ್ತಾರಲ್ಲ, ಒಬ್ರು ನನ್ನ ಕ್ಲೈಂಟೇ ಇದ್ದಾರೆ. ಅವರು ತುಂಬಾ ದೊಡ್ಡ ಪೊಸಿಷನ್ ಅಲ್ಲಿ ಇದ್ರು, ತುಂಬಾ ಒಳ್ಳೆಯ ರಿಸರ್ಚ್ನೆಲ್ಲ ಮಾಡಿ, ಅಂದ್ರೆ ಅವ್ರ ಡೀಟೇಲ್ಸ್ ಹೇಳೋ ಹಾಗಿಲ್ಲ, ಹಾಗಾಗಿ ನಾನು ಹೇಳ್ತಿಲ್ಲ, ಎಲ್ಲ ಮಾಡಿ ತುಂಬಾ ಅಂದ್ರೆ ಅಸಾಮಾನ್ಯವಾದಂತಹ ಪ್ರತಿಭೆ ಅಂತ ಹೇಳೋದಿದ್ರೆ ಅವ್ರನ್ನ ಅಂತ ಹೇಳ್ಬೋದು. ಅಷ್ಟು ಒಳ್ಳೆಯ ವಿಮರ್ಶಕರಾಗಿದ್ರು ಅವರು. ಅವರಿಗೆ BPAD ಅಂತ ಒಂದು ಕಾಯಿಲೆ ಇದೆ, ಬೈಪೋಲಾರ್ ಅಫೆಕ್ಟಿವ್ ಡಿಸಾರ್ಡರ್ ಅಂತ. ಅಂದ್ರೆ ಮನಸ್ಸು ಉದ್ರಿಕ್ತ ಆಗುತ್ತೆ, ಎರಡು ಆಯಾಮಕ್ಕೆ ಹೋಗ್ತಾ ಇರುತ್ತೆ. ಒಂದ್ಸಲ ತುಂಬಾ ಖುಷಿಯಾಗಿರೋದು, ಇನ್ನೊಂದ್ಸಲ ವಿಪರೀತವಾದ ದುಃಖದಲ್ಲಿರೋದು. ಅದನ್ನ ಬೈಪೋಲಾರ್ ಅಫೆಕ್ಟಿವ್ ಡಿಸಾರ್ಡರ್ ಅಂತ ಕರೀತಾರೆ. ಸೊ ಈ ರೀತಿ ಆದ ಸಂದರ್ಭದಲ್ಲಿ ಏನಾಯ್ತು, ಅವರಿಗೆ ಆ ರೋಗ ಉಲ್ಬಣ ಆಗಿ, ರೋಗ ಲಕ್ಷಣಗಳೆಲ್ಲ, ಸಿಂಪ್ಟಮ್ಸ್ ಎಲ್ಲ ಜಾಸ್ತಿ ಆಗಿ ಅವರು ಟ್ರೀಟ್ಮೆಂಟ್ ಅನ್ನೆಲ್ಲ ತಗೊಳ್ಳಿಕ್ಕೆ ಶುರು ಮಾಡಿದ್ರು. ಯಾವಾಗ ಈ ಟ್ರೀಟ್ಮೆಂಟ್ ಎಲ್ಲ ತಗೊಳ್ಳಿಕ್ಕೆ ಶುರು ಮಾಡಿದ್ರು, ಆಗ ಅವರ ಈ ಹೈಯರ್ ಆರ್ಡರ್ ಕಾಗ್ನಿಷನ್ ಏನಿತ್ತು ಅದೆಲ್ಲ ಕಡಿಮೆ ಆಗ್ತಾ ಬಂತು. ಅಂದ್ರೆ ನಾನೇನ್ ಹೇಳಕ್ ಹೊರಟೆ ಅಂದ್ರೆ, ಯಾವುದು ಜೀವನ ಅಥವಾ ಆ ವ್ಯಕ್ತಿಯ ಸಾಮರ್ಥ್ಯ ಅಂತ ಅನ್ಕೊಂಡಿದ್ವಿ, ಆ ಸಾಮರ್ಥ್ಯ ಅದು ಸ್ವಾಭಾವಿಕ ಅಲ್ಲ ಅಂತ. ಅಂದ್ರೆ ಅವರು ಆ ವ್ಯಕ್ತಿಯ ಪ್ರಯತ್ನ ಮಾತ್ರದಿಂದ ಆಗಿದ್ದಲ್ಲ, ಅಲ್ಲೊಂದು ರೋಗ ಬಂದಿದ್ರಿಂದ ಅದು ಕಡಿಮೆನೂ ಆಯ್ತು. ಹಾಗಾಗಿ ಆ ಈ ವಿಷಯದ ಬಗ್ಗೆ ಎಲ್ಲ ರಿಸರ್ಚ್ ಮಾಡುವಾಗ ಗೊತ್ತಾಗಿದ್ದೇನಂತಂದ್ರೆ, ಪ್ರಯತ್ನ ಅಥವಾ ಮನುಷ್ಯ ಅಂದ್ರೆ ಯಾರೋ ಎಲ್ಲರೂ ಕೂಡ ಅದನ್ನ ಕಲ್ತು ಮಾಡ್ಬಿಡ್ಬಹುದು ಅಂತ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾರೋ ಒಬ್ಬ ದೊಡ್ಡ ಕವಿ ಇದ್ರೆ ನಾನು ಒಂಥರಾನೇ ಬರೀತೀನಿ ಅಂತ ಹೇಳಿ ಪ್ರಾಕ್ಟೀಸ್ ಮಾಡಿ ನಾನು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಥವಾ ಇನ್ಯಾರೋ ದೊಡ್ಡ ಸೈಂಟಿಸ್ಟ್ ಇದ್ರೆ ನಾನು ಎಲ್ಲ ಪುಸ್ತಕ ಓದ್ಬಿಟ್ಟು ದೊಡ್ಡ ಸೈಂಟಿಸ್ಟ್ ಆಗ್ಬಿಡ್ತೀನಿ ಅನ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾನು ಆಗ್ಲೇ ಹೇಳಿದಾಗ 3 ಆಯಾಮ ಇದೆ. ಒಂದು ಜೆನೆಟಿಕ್ಸ್, ಅವರಿಗೆ ಜೆನೆಟಿಕಲ್ ಎಂಡೋಮೆಂಟ್ಸ್ ಇರಬೇಕು, ಆ ರೀತಿ ಯೋಚನೆ ಮಾಡ್ಲಿಕ್ಕೆ ಅಷ್ಟು ವಿಮರ್ಶೆ ಮಾಡೋಷ್ಟು ಸಾಮರ್ಥ್ಯ ಇರಬೇಕು. ಅದೇ ರೀತಿಯ ಪರಿಸರದಲ್ಲಿ ಇರ್ಬೇಕು ಅವರು, ಮತ್ತೆ ಆ ವ್ಯಕ್ತಿಯಲ್ಲಿ ಆ ಸಾಮರ್ಥ್ಯನೂ ಇರಬೇಕು. ಇದನ್ನೇ ನಾವು ಶಾಸ್ತ್ರದಲ್ಲೆಲ್ಲ ನೋಡುವಾಗ ಸ್ವಭಾವ ಮತ್ತು ಪ್ರಭಾವ ಅಂತ ಹೇಳೋದು. ನಾವು ಯಾವುದು ಸ್ವಭಾವ ಅಂತ ಹೇಳ್ತೀವಿ, ಸ್ವಭಾವ ಯಾವಾಗ್ಲೂ ಆಚೆ ಬರ್ಬೇಕು ಅಂತಿಲ್ಲ, ಅಥವಾ ಯಾವುದೋ ಒಂದು ಪ್ರಭಾವ ಇದ್ ಮಾತ್ರಕ್ಕೆ ಎಲ್ಲಾನು ಆಗ್ಬಿಡ್ಬೇಕು ಅಂತಾನೂ ಇಲ್ಲ. ಸ್ವಭಾವನೂ ಇರಬೇಕು, ಪ್ರಭಾವನೂ ಇರಬೇಕು. ಈ ಎರಡೂ ಸೇರಿದಾಗ ಮಾತ್ರ ಆ ಸಾಮರ್ಥ್ಯ ಅನ್ನೋದು ಹೊರಗಡೆ ಬರುವಂಥದ್ದು. ಸೊ ಈ ತರ ಎಲ್ಲ ಯೋಚನೆ ಮಾಡಿದಾಗ್ಲೂ ಕೂಡ ಈ ಹೈಯರ್ ಆರ್ಡರ್ ಕಾಗ್ನಿಷನ್ ಏನಿದೆ, ಮೆಟಾಕಾಗ್ನಿಷನ್ ಏನಿದೆ, ಈ ಮೆಟಾಕಾಗ್ನಿಟಿವ್ ಎಬಿಲಿಟೀಸ್ ಅನ್ನೋದು ಕೇವಲ ಆ ವ್ಯಕ್ತಿಯ ಸಾಮರ್ಥ್ಯ ಅಷ್ಟೇ ಅಲ್ಲದೆ ಈ ಪ್ರಭಾವದಿಂದಲೂ ಕೂಡ ಅದು ಆಚೆ ಬರುವಂಥದ್ದು ಕಂಡಿದೆ. ಮತ್ತೆ ಇನ್ನಷ್ಟು ರಿಸರ್ಚ್ ಎಲ್ಲ ನಡೆದಿದೆ. ಈಗ ಅತಿ ಜ್ಞಾನ ಇರುವಂತ, ಜ್ಞಾನ ಅನ್ನೋದಕ್ಕಿಂತ ಹೆಚ್ಚು ಇಂಟೆಲಿಜೆನ್ಸ್, ಬುದ್ಧಿವಂತಿಕೆ ಜಾಸ್ತಿ ಇರೋರಲ್ಲಿ ಕೂಡ ಮಾನಸಿಕ ರೋಗಗಳು ಜಾಸ್ತಿ ಇರೋದು ಕಂಡಿದೆ. ಸೊ ಎರಡಕ್ಕೂ ಕೂಡ ಕಾರಿಲೇಷನ್ ಇದೆ. ಹೆಚ್ಚು ಇಂಟೆಲಿಜೆನ್ಸ್ ಇರೋರಿಗೂ ಕೂಡ ಹೆಚ್ಚಿನ ಮಾನಸಿಕ ಸಮಸ್ಯೆ ಇರೋದು ಅಂತ. ಸೊ ಆದ್ರಿಂದ ಯಾವುದನ್ನ ನಾವು ಹೊರಗಡೆಯಿಂದ ನೋಡ್ತೀವಿ ಅಷ್ಟೇ ಅಲ್ಲ, ಇದಕ್ಕೆ ಮೀರಿದ್ದೊಂದಿದೆ ಅಂತ. ಈಗ ನನ್ನ ಕಣ್ಣಿಗೆ ದೇಹ ಕಾಣಿಸ್ಬೋದು, ಮನಸ್ಸಿನ ಬಗ್ಗೆ ಮಾತಾಡಬಹುದು, ಆದ್ರೆ ಇದೆಲ್ಲದಕ್ಕೂ ಮೀರಿದ್ದು ಇನ್ನೊಂದಿದೆ. ಅದೇನು ಅನ್ನೋದನ್ನ ವಿಜ್ಞಾನ ಬಾಯಿ ತೆಗೆದು ಜೀವ ಅಂತ ಹೇಳೋದಿಲ್ಲ, ಶಾಸ್ತ್ರದಲ್ಲಿ ಅದಕ್ಕೆ ಸ್ಪಷ್ಟವಾದ ಒಂದು ವಿವರಣೆಯನ್ನು ಕೊಡ್ತಾರೆ. ಅಂದ್ರೆ ನಮ್ಗೆ ಶಾಸ್ತ್ರದಲ್ಲಿ ಆಗ್ಲಿ ಮತ್ತು ಮನಃಶಾಸ್ತ್ರದಲ್ಲಿ, ಅಂದ್ರೆ ನಮ್ಮ ಸಿದ್ಧಾಂತದಲ್ಲಿ ನಾವೇನ್ ಕೇಳ್ತೀವಿ, ಎರಡರಲ್ಲೂ ಕೂಡ ನಮಗೆ ಕಾಣದ ಒಂದು ಸತ್ಯ ಇದೆ ಅನ್ನೋದಂತೂ ಎರಡೂ ಕಡೆನೂ ಅದನ್ನ ಒಪ್ಪಿದ್ದಾರೆ. ಕೆಲವರು ಅದನ್ನ ಹೆಚ್ಚು ಕ್ಲಾರಿಟಿ ಇರೋರು ಅದಕ್ಕೊಂದು ಹೆಸರು ಕೊಟ್ಟು ಅದರ ಬಗ್ಗೆ ಇನ್ನಷ್ಟು ಹೆಚ್ಚು ಚಿಂತನೆ ಮಾಡಿದ್ದಾರೆ. ನಮಗೆ ಅಷ್ಟೊಂದು ಎವಿಡೆನ್ಸ್ ಇಲ್ಲ ಅಂದಾಗ ಅದನ್ನ ತಟಸ್ಥವಾಗಿ ಅಲ್ಲೂ ಏನ್ ಸಮಸ್ಯೆ ಆಗಿದೆ ಅಂತಂದ್ರೆ, ಈ ವಿಜ್ಞಾನ ಪ್ರಪಂಚದಲ್ಲೇನೆ ಒಂದು 2
ರೀತಿಯ ವಿಚಾರಧಾರೆ ಇದೆ. ಒಂದು ಪಾಸಿಟಿವಿಸಮ್ ಅಂತ ಕರೀತಾರೆ. ಪಾಸಿಟಿವಿಸ್ಟ್ಸ್ ಅವರ ಅಪ್ರೋಚ್ ಏನಂತಂದ್ರೆ, ಅವ್ರಿಗೆ ಎಲ್ಲದಕ್ಕೂ ಒಂದು ಕಣ್ಣಿಗೆ ಕಾಣಿಸುವಂಥ ಎವಿಡೆನ್ಸೇ ಆಗ್ಬೇಕು. ಅದಿದ್ರಷ್ಟೇ ನಾನು ಒಪ್ಪೋದು, ಇಲ್ದಿದ್ರೆ ಒಪ್ಪಲ್ಲ ಅಂತ. ಆಬ್ಜೆಕ್ಟಿವಿಟಿ ಎಲ್ಲ ಬಂದಿದ್ದು ಅಲ್ಲಿಂದಾನೆ. ಈಗ ನನ್ನ ಕಣ್ಣಿಗೆ ಅಥವಾ ನನ್ನ ಚರ್ಮಕ್ಕೆ ಗಾಳಿಯ ಅನುಭವ ಬರ್ತಿದೆ, ಅದರಿಂದ ಗಾಳಿ ಒಪ್ತೀನಿ ಹೊರತು ನನ್ನ ಅನುಭವ ಬರ್ತಿದ್ರೆ ನಾನು ಒಪ್ಪೋದೇ ಇಲ್ಲ ಅಂತ ಅವರ ವಾದ. ಇನ್ನು ಅದಕ್ಕೆ ವಿರುದ್ಧವಾಗಿ ಪೋಸ್ಟ್ ಪಾಸಿಟಿವಿಸಮ್ ಮತ್ತೆ ಬೇರೆ ಬೇರೆ ಮತಗಳೆಲ್ಲ ಬಂದಿದೆ. ಅವ್ರು ಹೇಳೋದು ಕಣ್ಣಿಗೆ ಕಾಣದೇ ಇರೋದು ಹಲವಾರು ವಿಚಾರಗಳಿದೆ, ಅದನ್ನು ಒಪ್ಪಬೇಕು ಅಂತ ಹೇಳಿ. ಅದು ಸೈಕಾಲಜಿ ಮೇಲೆ ಬಹಳಷ್ಟು ಪ್ರಭಾವ ಬೀರಿದೆ. ಮನಃಶಾಸ್ತ್ರ ಇವತ್ತು ಈ ಎರಡೂ ಆಯಾಮದಲ್ಲಿ ಯೋಚನೆ ಮಾಡುತ್ತೆ. ಯಾಕೆಂದ್ರೆ ಎಷ್ಟೋ ವಿಚಾರಗಳಿಗೆ ನಾವು ಎವಿಡೆನ್ಸ್ ಅನ್ನ, ಮೆಜರ್ಮೆಂಟ್ ಅನ್ನ ಕೊಡ್ಲಿಕ್ಕೆ ಆಗೋದಿಲ್ಲ, ಕ್ವಾಂಟಿಫೈ ಮಾಡ್ಲಿಕ್ಕೆ ಆಗೋದಿಲ್ಲ. ಉದಾಹರಣೆಗೆ ಪ್ರೀತಿ, ಅದನ್ನೇನು ಕ್ವಾಂಟಿಫೈ ಮಾಡ್ತೀರಾ? ಕ್ವಾಂಟಿಫೈ ಮಾಡ್ಲಿಲ್ಲ ಅಂದ ಮಾತ್ರಕ್ಕೆ ಅದಿಲ್ಲ ಅಂತನಾ? ಅದೇ ರೀತಿ ಪಾಸಿಟಿವ್ ಸೈಕಾಲಜಿಯಲ್ಲಿ ಸುಮಾರು ವಿಚಾರ ಇದೆ. ರೆಸಿಲಿಯನ್ಸ್ ಅಂತ ಕರಿತೀವಿ, ಗ್ರಿಟ್ ಪರ್ಸನಾಲಿಟಿ, ಹಾರ್ಡಿನೆಸ್ ಅಂದ್ರೆ ಒಂದು ಸ್ಟ್ರೆಸ್ ಅನ್ನ ಎದುರಿಸುವಂತ ಸಾಮರ್ಥ್ಯ, ಅಥವಾ ಯಾವುದೋ ಒಂದು ಕಷ್ಟನ ತಗೊಂಡು ಅದನ್ನ ನಿಭಾಯಿಸಿ ಅದರಿಂದ ಆಚೆ ಬರುವಂತ ಸಾಮರ್ಥ್ಯ. ಇಂಥವನ್ನೆಲ್ಲ ನಾವು ಏನು ಎವಿಡೆನ್ಸ್ ತೋರಿಸ್ಲಿಕ್ಕೆ ಸಾಧ್ಯ? ಆದ್ರೆ ಅದಿಲ್ಲ ಅಂತ ಹೇಳಕ್ಕಾಗತ್ತಾ? ಪ್ರತಿಯೊಬ್ಬರಿಗೂ ಅನುಭವ ಬಂದಿದೆ. ಒತ್ತಡದ ಅನುಭವನೂ ಇದೆ, ಒತ್ತಡ ನಿರ್ವಹಣೆ ಮಾಡೋ ಅನುಭವನೂ ಇದೆ, ಒತ್ತಡದಿಂದ ಆಗುವಂತ ಸಮಸ್ಯೆಗಳ ಅನುಭವನೂ ಇದೆ. ಆದ್ರಿಂದ ಕಣ್ಣಿಗೆ ಕಾಣಿಸ್ದೇ ಇರೋದು ಇದೆ, ಅಥವಾ ಅನುಭವಕ್ಕೆ ಬರ್ದೆ, ಅಥವಾ ನಮ್ಮ ಮನುಷ್ಯರ ವಿಚಾರಕ್ಕೂ ಮೀರಿದ ತುಂಬಾ ವಿಚಾರ ಇದೆ, ತುಂಬಾ ಸಂಗತಿಗಳಿದೆ ಅನ್ನೋದನ್ನಂತೂ ಖಂಡಿತ ಒಪ್ಪೇ ಒಪ್ತಾರೆ ಎಲ್ರು.